ಏನಮ್ಮ ಜಯ, ನೋಡ್ದ ನಿನ್ನ ಮನೆ ಎಷ್ಟು ಬೇಗ ಬೇಗ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ? ಹೌದು ಮಾವ, ಎಲ್ಲ ನಿಮ್ಮ ದಯೆ. ನೀವೇನಾದ್ರೂ ನನ್ನ ಬೆನ್ನಿಂದ ಹಿಡ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ನಾವು ನನ್ನ ಮಕ್ಕಳು ಯಾವುದಾದ್ರೂ ಕೆರೆನ ಬಾವಿ ನೋಡ್ಕೋಬೇಕಾಗಿತ್ತು. ಛೇ, ಬಿಡ್ತು ಅನ್ನಮ್ಮ, ಯಾಕಂತ ಮಾತಾಡ್ತೀಯ? ಅಲ್ಲ, ನೀನು ಏನು ತಪ್ಪು ಮಾಡಿದೆ ಅಂತ ನೀನು ಹಂಗೆ ಹೇಳ್ತೀಯಮ್ಮ? ಏನು ತಪ್ಪು ಮಾಡಿದೆ ಅಂತ ನನಗೂ ಗೊತ್ತಿಲ್ಲ ಮಾವ. ನಿಮಗೆ ಗೊತ್ತಲ್ಲ, ನಿಮ್ಮ ಮಗ ನನ್ನ ನಡು ಕೈ ಬಿಟ್ಟೋದ್ರು. ಆದರೆ ನೀವು ನನ್ನ ಜೊತೆ ನಿಂತ್ಕೊಂಡೆ ಹೋಗಿದ್ರೆ ಖಂಡಿತ ನಾನು ಉಳಿದಿದ್ದಿಲ್ಲ ಮಾವ. ಹೋಗಲಿ ಬಿಡಮ್ಮ, ಖುಷಿಯಾಗಿರ್ಬೇಕಾಗೋ ಟೈಮಲ್ಲಿ ಯಾಕೋ ನೆನೆಸ್ಕೊಂಡು ನೋವು ತಿಂತೀಯ, ಬಿಟ್ಬಿಡು. ತಾತ, ಅಂದಂಗೆ ಮಣ್ಣಲ್ಲಿ ಎಷ್ಟು ಇರುತ್ತೆ? ನನಗೊಂದು, ತಮ್ಮಂಗೊಂದು, ತಂಗಿಗೊಂದು ಮತ್ತು ಅಮ್ಮನಿಗೊಂದು, ಒಟ್ಟು 4 ರೂಮ್ ಇರಬೇಕು, ಸರಿನಾ? ಆಗ್ಲಮ್ಮ, ನಿಮ್ಗೆ ಎಷ್ಟು ರೂಮ್ ಬೇಕಲ್ಲ ಅಷ್ಟು ಕಟ್ಸ್ಕೊಡ್ತೀನಿ, ಸರಿನಾ? ಅಂದಂಗೆ ಜಯ, ನಿನ್ನ ಮಗಳಿಗೆ ಮದುವೆ ಮಾಡೋ ಬಗ್ಗೆ ಏನಾದರೂ ಯೋಚನೆ ಮಾಡಿದೆ ಹೆಂಗೆ? ತಾತ, ನೀನು ಏನು ಮಾತಾಡ್ತಾ ಇದೀಯಾ? ಅಲ್ಲ, ಮನೆ ಇವಾಗ ತಾನೇ ಕಟ್ತಾ ಇದೆಯಾ? ಅಷ್ಟು ಬೇಗ ನನ್ನ ಮದುವೆ ಮಾಡಿ ಆಚೆ ಹಾಕ್ಬೇಕಂತ ಅಮ್ಮಂಗೆ ಹೇಳ್ಕೊಡ್ತಿದ್ಯಾ? ಸುಮ್ಮನಿರು, ತಾತಂಗೆ ಹಂಗೆಲ್ಲ ಮಾತಾಡ್ತಾರಾ? ಆ ಮಾವ, ಮದುವೆ ಮಾಡಬೇಕು, ಆದರೆ ಇವಾಗ ತಾನೇ ಮನೆ ಕಟ್ತಾ ಇದ್ದೀವಲ್ಲ, ನೋಡೋಣ, ಯಾರಾದರೂ ಒಳ್ಳೆ ಹುಡುಗ ಸಿಕ್ಕರೆ ಮದುವೆ ಮಾಡಿಬಿಡೋಣ ಮಾವ. ಆಗಲಿ ಅಮ್ಮ, ನಿನಗೆ ನಿನಗಿರೋ ಒಳ್ಳೆ ಮನಸ್ಸಿಗೆ, ನಿನ್ನ ಮಕ್ಳಿಗಿರೋ ಒಳ್ಳೆ ಗುಣಕ್ಕೆ ಒಳ್ಳೆ ಹುಡುಗ ಖಂಡಿತ ಸಿಗ್ತಾನೆ. ಆದರೆ ನನ್ನ ಮಗನಂಥ ಹುಡುಗ ಮಾತ್ರ ಯಾವ ಹೆಣ್ಣಿಗೂ ಸಿಗಬಾರ್ದು. ತಾತ, ನಂಗೆ ಇಷ್ಟು ಬೇಗ ಮದುವೆ ಎಲ್ಲ ಬೇಡ. ನಾನಿನ್ನೂ ತುಂಬ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಬಿಟ್ಟು ಇವಾಗಲೇ ಮದುವೆ ಮಾಡ್ಕೊಂಡು ಹೋಗೋಕೆ ನನಗೆ ಇಷ್ಟ ಇಲ್ಲ ತಾತ. ಆಯ್ತಮ್ಮ, ನಿನಗೆ ಎಷ್ಟು ಬೇಕಂತಿಲ್ಲ ಅಷ್ಟು ಓದು, ಆಯಿತಾ? ನಿನಗೆ ಯಾವಾಗ ಮದುವೆ ಆಗ್ಬೇಕಂತಿಲ್ಲ ಅವಾಗ ನನ್ನ ಬಂದು ಕೇಳು, ನಾನು ಅವಾಗ ಮಾಡ್ತೀನಿ, ಸರಿನಾ? ಇವಾಗ ಹೇಳ್ದಿಲ್ಲ, ಇದು ಸರಿಯಾಗಿದೆ. ಅಮ್ಮ, ಸರಿ ಬಾ, ಮನೆಗೆ ಹೋಗೋಣ. ಹಾಂ ಸರಿ, ನೀವು ತುಂಬ ಬಿಸಿಲಿದೆ, ಹೋಗ್ರಿ. ಮಾವ, ನಿಮಗೂ ಬಿಸಿಲಿದೆ ತಾನೆ, ಬನ್ನಿ ಮನೆಗೆ ಹೋಗೋಣ. ಅಯ್ಯೋ, ಎಲ್ಲ ಹೋಗ್ಬಿಟ್ರೆ ಇಲ್ಲಿ ಕೆಲಸ ಮಾಡೋರು ಕರೆಕ್ಟಾಗಿ ಕೆಲಸ ಮಾಡಲ್ಲಮ್ಮ. ಯಾರಾದರೂ ಒಬ್ಬ ನೋಡ್ಕೊಳಕ್ಕೆ ಇರಲೇಬೇಕು, ಇಲ್ಲಾಂದರೆ ಸಿಮೆಂಟು ಇಟ್ಕೆನಲ್ಲಿ ಮೋಸ ಮಾಡ್ತಾರೆ, ಆಯಿತಾ? ನಾನು ಇಲ್ಲೇ ಇರ್ತೀನಿ, ನೀವು ಹೋಗ್ರಿ. ಸರಿ ಮಾವ, ಊಟಕ್ಕೆ ನಮ್ಮ ಮನೆಗೆ ಬನ್ನಿ, ಮುದ್ದೆ ಮಾಡಿಟ್ಟಿರ್ತೀನಿ. ಆಯ್ತಮ್ಮ, ಹಂಗೆ ಮಾಡ್ತೀನಿ. ಲೋ ಮುನಿಯಾ, ಅದೇನೋ ಮಾಡ್ತಾ ಇದೀಯಾ? ಜಾಸ್ತಿ ಸಿಮೆಂಟಾಗಿ ಕಲಸೋ, ಗಟ್ಟಿ ಕಟ್ಟೋ ಮನೇನಾ. ಹೇ, ಈ ನನ್ನ ಮಕ್ಳಿಗೆ ಏನು ಹೇಳಂಗಿಲ್ಲ, ಇವ್ರು ಆಡಿದ್ದೇ ಆಟ. ಅಲ್ಲ, ಈ ಮನೆ ನಂದ ನಿಂದ? ಹಾಂ, ನೀನು ಹೇಳಿ ನಾನು ಕೇಳಬೇಕೇನೋ? ಏನು ತಾತ, ಯಾರಿಗೋ ಕೆಲಸ ಮಾಡೋ ಹುಡುಗಿಗೆ ಕ್ಲಾಸ್ ತಗೊಂಡಾಗಿದೆ, ಯಾಕೆ ಅವ್ರು ನಿಮ್ಮ ಮಾತು ಕೇಳ್ತಾ ಇಲ್ವಾ ಹೇಗೆ? ಓ, ನೀನಪ್ಪ, ಬಾ. ಅದು ಏನೂ ಇಲ್ಲ, ಹೀಗೆ ಕೆಲಸದ ಹತ್ರ ಏನೋ ಮಾತಾಡ್ತಾ ಇದ್ದೆ. ಅಲ್ಲಪ್ಪ, ನೀನು ಇಲ್ಲಿ? ಹಾಂ ತಾತ, ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ನಾನು ಬಂದೆ. ಅದೇನಿಲ್ಲ, ಬರೋವರ ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ, ಅವ್ರು ಬರ್ತಾರೆ. ಅವ್ರು ಬಂದು ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ. ನನ್ನ ಹತ್ರನಾ? ಅದು ನಿಮ್ಮಪ್ಪ ಅಮ್ಮ ಏನು ಮಾತಾಡ್ಬೇಕಂತೆ? ಅದು ತಾತ, ಅವ್ರು ಬಂದಮೇಲೆ ಅವ್ರು ಹೇಳ್ತಾರೆ. ಹೌದಾ? ಸರಿ, ಆಗಿದ್ರೆ ಅಂದಂಗೆ ನೋಡಪ್ಪ, ಈ ಮನೇನ ಎಷ್ಟು ಬೇಗ ಕಟ್ತೀವಲ್ಲ ಅಷ್ಟು ಒಳ್ಳೆಯದು. ಯಾಕೆಂದರೆ ನನ್ನ ಮೊಮ್ಮಗಳಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಮದುವೆ ಕಟ್ಟಿ ಮುಗಿಸಿದ ತಕ್ಷಣ ಅವಳು ಮದುವೆ ಮಾಡಬೇಕು. ಆಗಲಿ ತಾತ, ನಿಮ್ಮ ಇಷ್ಟಪಟ್ಟಾಗೆ ನಿಮ್ಮ ಅಮ್ಮವ್ಳಿಗೆ ಒಳ್ಳೆ ಹುಡುಗ ಸಿಗಲಿ, ಸರಿನಾ? ಹಂಗಂದಿಲ್ಲಪ್ಪ, ನಿನ್ನ ಬೈಕ್ ಸಕ್ಕರೆ ಹಾಕಲಿ. ಆದಷ್ಟು ಬೇಗ ಹಾಕೋರಂತೆ. ಸರಿ ತಾತ, ನಾನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಪರವಾಗಿಲ್ಲ, ವಯಸ್ಸು ಚಿಕ್ಕದಾದ್ರೂ ಬುದ್ಧಿ ದೊಡ್ಡದಾಗಿದೆ, ಚುರುಕಿದ್ದಾನೆ ಹುಡುಗ. ಈ ವಯಸ್ಸಿಗಿನೆಲ್ಲ ಮಕ್ಕಳು ಇವನಂಗೆ ಇದ್ಬಿಟ್ರೆ ನಮ್ಮ ದೇಶದ ಬಗ್ಗೆ ಚಿಂತೆ ಮಾಡೋಂಗೇ ಇಲ್ಲ. ಆದರೆ ಕೆಲವ್ರು ಇರ್ತಾರೆ, ಕೆಲ್ಸಕ್ಕೆ ಹೋಗಲ್ಲ, ಕಾರ್ಯಕ್ಕೆ ಹೋಗಲ್ಲ, 3 ಹೊತ್ತು ಮನೆ ಕೂತ್ಕೊಂಡು, ಅಂಥವ್ರಿದ್ರೆ ಈ ದೇಶಕ್ಕೆ ದಂಡ. ನನ್ನ ಮಗ್ನಂಥವ್ರು. ಅತ್ತೆ, ಅನ್ನಗ ಶುಭನ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ?
ನನಗಂತೂ ಏನೂ ಗೊತ್ತಾಗಿಲ್ಲ ಅತ್ತೆ. ಹ್ಞೂ ಕಣೆ ಪವಿತ್ರ, ನನಗೆ ರಾತ್ರಿ ಫೋನ್ ಮಾಡಿದ್ಲು. ಅಲ್ಲೇನು ಸಮಸ್ಯೆ ಇಲ್ವಂತೆ, ಇವಾಗ ಚೆನ್ನಾಗಿದ್ದಾಳಂತೆ ಕಣೆ. ಅಯ್ಯೋ ಹೌದಾ? ನನಗೆ ವಿಷಯ ಬೆಳಗ್ಗಿಂದ ಹೇಳಿಲ್ವಲ್ಲತ್ತೆ. ಅಯ್ಯೋ ಹೇಳ್ಬೇಕು ಅಂದ್ಕೊಂಡೆ, ಮರ್ತೋಗ್ಬಿಟ್ಟೆ. ಅತ್ತೆ ನೀವು ನಿಜ ಹೇಳ್ತಾ ಇದ್ದೀರಾ? ನನಗಂತೂ ಯಾಕೋ ನಂಬಿಕೆ ಬರ್ತಾ ಇಲ್ಲಪ್ಪ. ಅಲ್ಲ, ನಿಮ್ಮ ಮಗಳು ಫೋನ್ ಮಾಡಿದ್ರೆ ನೀವು ಇಷ್ಟೊಂದು ಈಸಿಯಾಗಿ ಇರ್ತಿದ್ರಾ? ಮನೆ ತುಂಬ ಕುಂಡಾಡ್ಬಿಡ್ತಿದ್ರಿ. ನಿಜ ಹೇಳಿ ಅತ್ತೆ. ಅಯ್ಯೋ ಏನು ಹೇಳಲಿ, ಅವಳ ಕಡೆಯಿಂದ ಒಂದು ಫೋನು ಇಲ್ಲ, ಏನೂ ಇಲ್ಲ. ಸುಮ್ಮನೆ ನಂಗೆ ನಾನು ಸಮಾಧಾನ ಪಡ್ಕೊಳ್ಳೋಣ ಅಂತ ಹಂಗೆ ಹೇಳ್ದೆ ಅಷ್ಟೇ ಅಮ್ಮ. ಅಯ್ಯೋ ಅತ್ತೆ, ಹೋಗಲಿ ಬಿಡಿ ಅತ್ತೆ, ಅವಳಿಗೇನೂ ಆಗಿರಲ್ಲ, ಅಲ್ಲಿ ಚೆನ್ನಾಗಿರ್ತಾಳೆ. ನೀವು ಸುಮ್ಮನೆ ಇಲ್ಲಿ ಟೆನ್ಷನ್ ಮಾಡ್ಕೊಂಡಿದೆ ಅಂತ ಅನಿಸುತ್ತೆ. ನಾ ಏನು ಸಹಾಯ ಮಾಡೋಣಂದರೆ ನನ್ನ ಫೋನು ರಿಸೀವ್ ಮಾಡ್ತಾ ಇಲ್ಲ ಅವಳು. ಸಾರಿ ಅತ್ತೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಹೋಗ್ಲಿ ಬಿಡು, ಅವಳ ಹಣೆ ಬರಹ ಹೇಗಿದೆಯೋ ಹಾಗಾಗುತ್ತೆ. ಇನ್ನು ನಾವೇನು ಮಾಡೋಕ್ಕಾಗುತ್ತೆ ಹೇಳು. ಪವಿತ್ರ, ಅದೆಲ್ಲ ಸರಿ, ನೀನು ಮದುವೆಯಾಗಿ ಇಷ್ಟು ವರ್ಷ ಆಯ್ತಲ್ಲ, ಮಕ್ಕಳು ಮರಿ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಇಲ್ವಾ? ಅಲ್ಲಿ ನಾನು ಕೇಳಬೇಕು ಅಂತ ಅನ್ಕೋತೀನಿ, ಮರ್ತೋಗ್ತಿದ್ದೆ ಅಷ್ಟೇ. ಅಲ್ಲ, ನೀನೇನು ಬೇಜಾರು ಮಾಡ್ಕೋತೀಯ ಅಂತ ಸುಮ್ಮನೆ ಆಗಿದ್ದೆ. ಅಯ್ಯೋ ಅತ್ತೆ, ನೀವು ಇವಾಗ ಕೇಳ್ತಿದ್ದೀರಾ? ನಾ ಅದೇ ಅನ್ಕೋತಿದ್ದೆ, ನಮ್ಮ ಅತ್ತೆ ಯಾಕೆ ಇಷ್ಟು ವರ್ಷ ಆದರೂ ಈ ವಿಷಯದ ಬಗ್ಗೆ ಏನೂ ಮಾತಾಡಲ್ವಲ್ಲ ಅಂತ. ಅತ್ತೆ, ನಾವೇನು ತಾನೇ ಮಾಡೋಕ್ಕಾಗುತ್ತೆ ಹೇಳಿ, ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದು. ನಮ್ಮ ಕಡೆಯಿಂದ ಏನೂ ತೊಂದರೆ ಇಲ್ಲ. ಹಾಗಿದ್ಮೇಲೆ ಇಬ್ಬರು ಯಾಕೆ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬಾರ್ದು? ಅತ್ತೆ, ನೀವು ಈ ಮಾತನ್ನ ನಿಮ್ಮ ಮಗನಿಗೆ ಹೇಳಿ. ನಾನು ಹೆಸರು ಹೇಳಿದ್ದೀನಿ ಗೊತ್ತಾ? ಬೇಡ ಬೇಡ ಬೇಡ, ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ. ಹೀಗೆ ತಳ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಮದುವೆಗೆ ಎಷ್ಟು ವರ್ಷ ಆಯಿತು. ನಮ್ಮ ಅಪ್ಪ ಅಮ್ಮ ಅಂತೂ ಫೋನ್ ಮಾಡಿದಾಗೆಲ್ಲ ಅದ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ. ನನಗಂತೂ ಉತ್ತರ ಕೊಟ್ಟು ಬೇಜಾರಾಗ್ಬಿಟ್ಟಿದೆ. ಹೌದಾ? ಅವನು ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅನ್ನ, ಯಾಕಂಗಂದ? ಸರಿ, ಅವ್ನು ಬಂದಮೇಲೆ ನಂಗೆ ಸ್ವಲ್ಪ ನೆನಪು ಮಾಡು, ನಾನು ಕೇಳ್ತೀನಿ. ಸರಿ, ನಿಮ್ಮ ಮಾವ ಇಲ್ಲಿ ಅಂಗಡಿಗೆ ಹೋಗಿದ್ದಾರೆ ಅತ್ತೆ. ಇವರು ಇದ್ದಾರೆ, ಹೊಲಕ್ಕೆ ಹೋಗಿಲ್ಲ, ಇವತ್ತು ರೂಮಲ್ಲಿ ಮಲ್ಕೊಂಡಿದ್ದಾರೆ. ಏನೋ ಸ್ವಲ್ಪ ಒಮ್ಮೆ ಹುಷಾರ್ ಇಲ್ವಂತೆ, ಅದಕ್ಕೆ ಮಲ್ಕೋತೀನಿ, ಎಬ್ಬಿಸ್ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಹೌದಾ? ಸರಿ, ಹೋಗ್ಲಿ ಬಿಡಿ, ಸ್ವಲ್ಪ ಆರಾಮಾಗಲಿ. ಎದ್ಮೇಲೆ ನನಗೆ ಹೇಳು, ನಾನು ಅಂತ ಮಾತಾಡ್ತೀನಿ. ಅತ್ತೆ, ನಾನು ಕೇಳಬೇಕಂತ ಮರ್ತೇ ಬಿಟ್ಟೆ. ಆವತ್ತು ನಿಮ್ಮ ತಂಗಿ ಮಗಳು ಬಂದಿದ್ಲಲ್ಲ ಲತಾ ಅಂತ, ಹುಡುಗಿ ಹೊರಟೋದಂತ ಬೇರೆ ದೇಶಕ್ಕೆ. ಹೋಗಿರಬೇಕು. ನನಗೇನು ಅಷ್ಟು ವಿಷಯ ಗೊತ್ತಾಗಿಲ್ಲ ಬಿಡು. ಯಾಕೆ ಅಂದರೆ ಇತ್ತೀಚೆಗೆ ಇವಳು ದಿವ್ಯ ಮನೆಗೆ ಹೋಗೋದಕ್ಕೆ ಕಮ್ಮಿ ಮಾಡಿಬಿಟ್ಟಿದೆ ನಮ್ಮ. ಯಾಕೋ ಓಕೆ ಮನಸ್ಸಿಲ್ಲ. ಅಯ್ಯೋ ಅತ್ತೆ, ಅಷ್ಟೇ ಅಲ್ಲ, ಅಕ್ಕ ತಂಗಿರಿಬ್ರು ಇವಾಗ ಒಂದಾದ್ರಂತೆ. ಮಾವ ನಿಮ್ಗೆ ವಿಷಯ ಹೇಳಿರ್ಲಿಲ್ವಾ? ಈ ವಿಷಯ ನಾನು ಕೇಳಿಸ್ಕೊಂಡೆ. ಹೋಗಲಿ ಬಿಡು, ಪಾಪ ನಮ್ಮ ದಿವ್ಯನ ಥರ ಅಲ್ಲ ಲತಾ, ತುಂಬ ಒಳ್ಳೆ ಮನಸ್ಸು ಹುಡುಗಿಗೆ. ಇವಳಿಗೇನು ಆಸ್ತಿ ಸಿಗ್ತಲ್ಲ, ಅದಕ್ಕೆ ನಾಟಕ ಮಾಡಿರ್ತಾಳೆ. ಎಲ್ಲಾದರೂ ಹೋಗಲಿ ಬಿಡು. ಏನೇ ಆಗಲಿ ಅತ್ತೆ, ಆದರೂ ನಿಮ್ಮ ದಿವ್ಯಂಗೆ ಏನು ಲಕ್ಕು ಅಂತೀರ. ಆಸ್ತಿನೂ ಬಂತು, ಮನೆನೂ ಬಂತು. ನೋಡಿದ್ರಾ? ಅಂದರೆ ಪ್ರಪಂಚದಲ್ಲೆಲ್ಲ ಹೇಳ್ತಾರಲ್ಲ, ಕೆಟ್ಟರು ಕೆಟ್ಟೋದೇ ಆಗುತ್ತೆ ಅಂತ. ಆದರೆ ಹೇಳ್ಕೊಳ್ಳೋಷ್ಟು ಕೆಟ್ಟೋರೇನಲ್ಲ, ಆದ್ರೂ ಅವ್ರು ಎಷ್ಟೊಂದು ಕಾಟ ಕೊಟ್ಟಿರ್ತಾನೆ ನಿಮಗೆ ಮತ್ತು ನಿಮ್ಮ ಅಮ್ಮಂಗೆಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಇಲ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಅದೇ ಎಲ್ಲ ಅಂತಾರಲ್ಲ, ಮಾಡೋದನ್ನು ಮಾರಾಯ ಅಂತ. ಕರ್ಮ, ಸುಖ, ಸಂತೋಷ, ಫಲ ಎಲ್ಲನೂ ಇಲ್ಲೇ ಅನುಭವಿಸೋಬೇಕಂತೆ. ಅದಕ್ಕೆ ದೇವರೊಳಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಕಾಯ್ತಾ ಇರ್ಬೋದು. ಚೇಚೆ, ನಾನಕ್ಕೆ ಹೆಂಗೆಲ್ಲ ಆಸೆ ಪಡಬೇಕು? ಅವಳು ಚೆನ್ನಾಗಿರಲಿ. ಅವಳೇನು ಬೇರೆ ಅವಳ? ನನ್ನ ತಂಗಿ ಮಗಳು ತಾನೇ. ನೋಡು, ಇನ್ನೊಂದು ಸರಿ ನನ್ನ ತಂಗಿ ಮಗಳ ಬಗ್ಗೆ ಅಂತ ಬಂದು ಹೇಳಿದ್ರೆ ಚೆನ್ನಾಗಿಲ್ಲ. ನೋಡ್ಕೊ, ಹೋಗಿ ಕೆಲಸ ನೋಡ್ಕೊ ಹೋಗ್ಬಿಟ್ಟು. ಹಾಂ, ನೋಡಿದ್ರ ನಿಮ್ಮನ್ನ ನೀವು ಬೈಕೊಳ್ಳೋಷ್ಟು ಚೆನ್ನಾಗಿರುತ್ತೆ. ನಾನೇನಾದರೂ ಹಾಗೆ ಹಿಂಗೆ ಅಂದರೆ ನನಗೆ ಬೈತೀರಾ? ಸರಿ, ಸಾಕೆ, ಹೋಗಿ ಅಡುಗೆ ಮಾಡೋಗು. ಪಾಪ ನನ್ನ ಮಗ ಅಪರೂಪಕ್ಕೆ ಮನೇಲಿದ್ದಾನೆ, ಅವ್ನಿಗೇನು ಬೇಕು ಅಂತ ಕೇಳಿ ಮಾಡೋಗು. ಅವನೇನು ಕೇಳೋಕೋಬೇಡ, ಅವನು ಎಬ್ಬಿಸ್ಬೇಡ ಅಂತ ಹೇಳ್ತಾನಲ್ಲ. ಒಂದು ಕೆಲಸ ಮಾಡು, ಬಸ್ಸಾರು ಮಾಡಿ ಒಳ್ಳೆ ಹುಳ್ಳಿಕಾಳು ಚೆನ್ನಾಗಿ ನುಣ್ಣಗೆ ಬೇಯಿಸಿ ಹುಳ್ಳಿಕಾಳು ಬಸ್ಸಾರು ಮಾಡೋ, ಮುದ್ದೆ ಮಾಡು. ಅವ್ನಿಗೆ ತುಂಬ ಇಷ್ಟ. ಇದು ನಿಮ್ಮ ಮಗನಿಗೆ ಇಷ್ಟನಾ ಅಥವಾ ನಿಮಗೆ ಇಷ್ಟನಾ ಅತ್ತೆ? ಹೋಗೆ, ನನ್ನ ಇಷ್ಟ ಬೇರೆ, ನನ್ನ ಮಗನ ಇಷ್ಟ ಬೇರೆನಾ? ನಮ್ಮಿಬ್ಬರಿಗೂ ಒಂದೇ ಇಷ್ಟ, ಕಷ್ಟ ಇಲ್ಲ. ಹೋಗು. ಆಯ್ತು ಬಿಡಿ, ಹೋಗಿ ಮಾಡ್ತೀನಿ. ಅಯ್ಯೋ ನನ್ನ ಮಗಳೇ, ಎಲ್ಲಿದ್ದೀಯಮ್ಮ? ಏನು ಮಾಡ್ಕೊಂಡಿದ್ದೀಯಾ ನೀನು? ನಿಂಗೆ ಯಾಕೆ ಹಿಂಗಾಯ್ತು ಅಂತ? ಅಯ್ಯೋ ದೇವ್ರೆ, ನಾನೇ ನನ್ನ ಮಗಳೇ ಏನು ಪಾಪ ಮಾಡಿದ್ರಿ ಅಂತ
ಇಷ್ಟು ಹಿಂಸೆ ಕೊಡ್ತೆ ನನ್ನ ಮಗಳಿಗೆ ಹಾಂ ಅದೇನು ಹಿಂಸೆ ಹಿಡಿದು ನನಗೆ ಕೊಡಪ್ಪ ನನ್ನ ಮಗಳು ಚೆನ್ನಾಗಿಟ್ಟಿರಪ್ಪ ತಂದೆ ಯಾಕೋ ಮನೇಲಿ ಕುಂತು ಕುಂತು ಬೇಜಾರಾಗ್ತಾ ಇದೆ ತಡಿ ಸುಮ್ಮನೆ ಹಂಗೆ ಒಂದು ರೌಂಡ್ ಊರೆಲ್ಲ ಓಡಾಡ್ಕೊಂಡು ಬರ್ತೀನಿ ರೀ ಇದೇನು ರೀ ಹಾಸಿಗೆ ಹಿಡ್ದವರು ಮೇಲೆ ಎದ್ದೇಳ್ತೀರ ಇಲ್ವಾ 4 ತಿಂಗಳಾಯಿತು ಎಲ್ಲ ಬೆಡ್ ಮೇಲೆ ಆಗ್ತಾ ಇದೆ ಹಿಂಗಾದ್ರೆ ಹೆಂಗೆ ರೀ ಬೇಗ ಹುಷಾರಾಗಿ ಅಲ್ಲ ನೀವು ಹೇಗಿದ್ರಿ ಇವಾಗ ಹೆಂಗಾಗ್ಬಿಟ್ಟಿದೆ ನೋಡಿ ನನಗಂತೂ ನಿಮ್ಮನ್ನ ಆಯ್ತಾ ನೋಡೋಕ್ಕೆ ಸ್ವಲ್ಪನೂ ಮನಸ್ಸು ಬರ್ತಿಲ್ಲ ರೀ ಏನಮ್ಮ ಸ್ವಲ್ಪ ಈ ಕಡೆ ಬನ್ನಿ ನೋಡಮ್ಮ ನಾನು ಎಷ್ಟು ಪ್ರಯತ್ನ ಪಡಬೇಕು ಎಲ್ಲ ಪಟ್ಟಾಗೈತೆ ಆದರೆ ಡಾಕ್ಟ್ರೇ ನೀವೇನು ಹೇಳ್ತಾ ಇದ್ದೀರಾ ಅಂದರೆ ನಮ್ಮ ಯಜಮಾನ್ ಮೇಲೆ ಹುಷಾರಾಗೋದಿಲ್ವಾ ಹುಷಾರಾಗಲ್ಲ ಅಂತ ಹೇಳ್ತಾ ಇಲ್ಲಮ್ಮ ಆದರೆ ಇನ್ನು ಮುಂದೆ ಇಲ್ಲಿದ್ದರೂ ವೇಸ್ಟೇ ಇಲ್ಲಿದ್ದರೂ ನಿಮ್ಮ ಮನೆಯಿದ್ರು ಎಲ್ಲ ಒಂದೇ ಹಾಗಾಗಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ ಸುಮ್ಮನೆ ಯಾಕೆ ಇಲ್ಲಿದ್ದು ನಿಮಗೂ ಸಮಯ ಹಾಳು ನಮಗೂ ಬೆಡ್ ವೇಸ್ಟು ಅಂದರೆ ಡಾಕ್ಟ್ರೇ ನಿಮ್ಮ ಔಷಧಿ ಎಲ್ಲ ಏನು ಕೆಲಸ ಮಾಡ್ತಾ ಇಲ್ವಾ ನೋಡಮ್ಮ ನಾನು ಎಲ್ಲ ಔಷಧಿ ಕೊಟ್ಟಿದ್ದೀನಿ ಆದರೆ ಅವ್ರಿಗೆ ವಯಸ್ಸಾಗಿದೆ ಅಮ್ಮ ಇದು ನಿಂಗೆ ಅರ್ಥ ಆಗ್ತಿಲ್ಲ ನಾವು ಕೊಡೋ ಔಷಧಿಗೆ ಅವ್ರು ಉಸಿರಾಡ್ಬೋದೇ ವಿನಃ ಇನ್ನೆಷ್ಟು ಜನ ಇರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಹಾಂ ಹೌದಾ ಅದಕ್ಕೆ ಹೇಳ್ತಾ ಇರೋದು ಮನೆ ಕರ್ಕೊಂಡೋಗಿ ಅವ್ರ ಕೊನೆ ಆಸೆ ಅವ್ರಿಗಿಷ್ಟ ಏನಿದೆಯಲ್ಲ ಅದನ್ನೆಲ್ಲ ಪೂರ್ತಿ ಮಾಡಿ ಆಯಿತಾ ಸರಿ ಡಾಕ್ಟ್ರೇ ಹಾಗೆ ಮಾಡ್ತೀನಿ ಏನು ರೀ ರೀ